ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ. ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೊ ನಾವು ಇದೇ ಫಸ್ಟ್ ಕ್ಲಾಸು 3ನೇ ತರಗತಿಯ ಗಣಿತ ಭಾಗ 1 ನಾವಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇನ್ನು ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನು ಹಾಕೊಂಡು ಹೋಗ್ತೀವಿ. ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಇನ್ನು ಮುಂದೆ ಹಾಕೋ ಕಂಟಿನ್ಯೂ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ದು ಯಾವುದೂ ವಿಡಿಯೋ ಮಿಸ್ ಆಗುವುದಿಲ್ಲ. ಆದ್ದರಿಂದ ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ವಿಡಿಯೋ ನೋಡಿದ್ರಲ್ಲ, ಅದೇ ಪ್ರಕಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡೋಣವಾ, ಮೊದಲನೇ ಪಾಠ ಯಾವುದಂತ? 3ನೇ ತರಗತಿಯ ಭಾಗ 1 ಗಣಿತ. ನೋಡಿ ಎಷ್ಟು ಪಾಠಗಳಿವೆ ಇದರಲ್ಲಿ. 1 ಆಕೃತಿಗಳು, 2 ಸಂಖ್ಯೆಗಳು, 3 ಸಂಕಲನ, 4 ವ್ಯವಕಲನ, 5 ಗುಣಾಕಾರ ಇದೆ. ಆಯ್ತಾ? ಭಾಗ 1ರಲ್ಲಿ 5 ಪಾಠಗಳಿವೆ. ಸೊ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಅಧ್ಯಾಯ 1 ಆಕೃತಿಗಳು. ಆಯ್ತಾ? ಆಕೃತಿಗಳು ಅಂದ್ರೆ ನಿಮ್ ಮೈಂಡಲ್ಲಿ ಏನ್ ಬರುತ್ತೆ? ಚೌಕ, ವೃತ್ತ, ತ್ರಿಭುಜ, ಆಮೇಲೆ ಆಯತಾಕಾರ. ಸೊ ಇವುಗಳು ಬರುತ್ತಲ್ಲ. ಸೊ ಇನ್ನು ನೋಡಿ, ಈ ಅಧ್ಯಾಯವನ್ನು ಕಲಿತ ನಂತರ ನೀವೇನೇನು ಕಲಿತೀರಪ್ಪ ಅಂತಂದ್ರೆ, ಕಾಗದ ಮಡಿಸುವ ಮತ್ತು ಅಥವಾ ಕತ್ತರಿಸುವ ಉಂಟಾಗುವ 2 ಆಯಾಮಗಳುಳ್ಳ ಅಂದ್ರೆ 2D ಅಂದ್ರೆ 2 ಡೈಮೆನ್ಷನಲ್ ಆಕೃತಿಗಳನ್ನು ಗುರುತಿಸುವೆ. ಆಯ್ತಾ? ನೀವು 2D ಅಂತಿರಲ್ಲ, ಅದು ಅಂದ್ರೆ 2D ಫಿಲ್ಮು, 3D ಫಿಲ್ಮ್. 3D ಫಿಲ್ಮ್ನಲ್ಲಿ ಎಲ್ಲ 3D ಅಲ್ಲಿ ಕಾಣುತ್ತೆ. 3 ಡೈಮೆನ್ಷನಲ್ ಅಂದ್ರೆ 3 ಆಯಾಮಗಳ ಹಾಗೆ ಕಾಣುತ್ತೆ. 2D ಫಿಲ್ಮ್ನಲ್ಲಿ 2D ಮಾತ್ರ ಕಾಣುತ್ತೆ, ಅಂದ್ರೆ 2 ಆಯಾಮದಲ್ಲಿ ಮಾತ್ರ ಕಾಣುತ್ತೆ ಫಿಲ್ಮ್ಗಳಲ್ಲಿ. ಬಾಹು, ಮೂಲೆ, ಕರ್ಣಗಳನ್ನು ಆಧರಿಸಿ 2 ಆಯಾಮದ 2Dಗಳುಳ್ಳ ಆಕೃತಿಗಳನ್ನು ಹೆಸರಿಸುವೆ ಮತ್ತು ಗುಣಲಕ್ಷಣಗಳನ್ನು ಹೋಲಿಸುವೆ. ಆಯ್ತಾ? ಅಳತೆ ಪಟ್ಟಿಯಿಂದ ಅಥವಾ ಕೈಯಿಂದ 3 ಆಯಾಮಗಳುಳ್ಳ ಸರಳ ವಸ್ತುಗಳನ್ನು ರಚಿಸುವೆ, ಅಂದ್ರೆ 3D. ನಾಣ್ಯಗಳನ್ನು ಜೋಡಿಸುವುದರ ಮೂಲಕ ಗಟ್ಟಿ ಸ್ತಂಭ ಹಾಗೂ ಬಳೆಗಳನ್ನು ಜೋಡಿಸುವುದರ ಮೂಲಕ ಟೊಳ್ಳು ಸ್ತಂಭ ಪಡೆದು 2 ಆಯಾಮದ ಮತ್ತು 3 ಆಯಾಮಗಳ ಸಂಬಂಧವನ್ನು ಕಂಡುಕೊಳ್ಳುವೆ. ಕೊಟ್ಟಿರುವ ಪ್ರದೇಶದಲ್ಲಿ ಪರಿಚಿತ ಆಕಾರದ ಹಾಸುಗಲ್ಲು ಅಂದ್ರೆ ಟೈಲ್ಸ್, ನೀವು ರಸ್ತೆ ಮೇಲೆ ನೋಡ್ತಿರಲ್ಲ ಫುಟ್ಪಾತ್ಗೆ, ಆ ಟೈಲ್ಸ್ ಗಳನ್ನು ಜೋಡಿಸುವೆ. ಆಯ್ತಾ? ಸೊ ಅದಾದ್ಮೇಲೆ ನೋಡಿ, ನಿಗದಿತ ಇಲ್ಲಿದೆ ನೋಡಿ. ನಿಗದಿತ ಆಕಾರಗಳಿಗೆ ಸರಿಹೊಂದುವ ಹಾಗೂ ಸರಿಹೊಂದದ ಹಾಸುಗಲ್ಲು ಟೈಲ್ಸ್ಗಳನ್ನು ಗುರುತಿಸುವೆ. ಸರಳ ನಕಾಶೆಯನ್ನು ಓದುವೆ. ಆಯ್ತಾ? ನಕಾಶೆ. ಅದಾದ್ಮೇಲೆ ಚುಕ್ಕೆಗಳ ಚೌಕದಲ್ಲಿ ಸರಳ ರೇಖೆ ಮತ್ತು ವಕ್ರರೇಖೆಗಳನ್ನು ಸೇರಿಸುವ ಮೂಲಕ ಆಕೃತಿಗಳನ್ನು ರಚಿಸುವೆ. ಆಯ್ತಾ? ಟ್ಯಾನ್ಗ್ರಾಮ್ ತುಣುಕುಗಳನ್ನು ಬಳಸಿ ವಿವಿಧ ಆಕೃತಿಗಳನ್ನು ರಚಿಸುವೆ. ಆಯ್ತಾ? ಸೊ ನಾವು ಈ ಪಾಠ ಆದ್ಮೇಲೆ ಇಷ್ಟೆಲ್ಲವನ್ನು ಕಲಿತೀವಿ. ಆಯ್ತಾ? ನಾವು ಮುಂದೆ ಹೋಗೋಣ. ಇನ್ನು ಏನಿದೆ? ಆಕೃತಿಗಳೊಂದಿಗೆ ಆಟ. ನೀವು ಹಿಂದಿನ ತರಗತಿಯಲ್ಲಿ ಅಂದ್ರೆ 2ನೇ ತರಗತಿಯಲ್ಲಿ ಏನೇನು ಕಲ್ತಿದಿರಲ್ಲ, ಅದು ಇಲ್ಲಿ ರಿವಿಷನ್ ಆಗ್ತಾ ಇದೆ. ಹಿಂದಿನ ತರಗತಿಯಲ್ಲಿ ನೀನು ಕೆಲವು ಆಕೃತಿಗಳ ಬಗ್ಗೆ ತಿಳಿದಿರುವೆ. ಈ ಕೆಳಗಿನ ಚಿತ್ರ ಗಮನಿಸಿ ಒಂದೇ ಬಗೆಯ ಆಕೃತಿಗಳಿಗೆ ಒಂದೇ ರೀತಿಯ ಬಣ್ಣ ಹಾಕು. ಆಯ್ತಾ? ಸೂಚನೆ: ಕೆಂಪು ತ್ರಿಭುಜಕ್ಕೆ ಹಾಕಬೇಕು, ಹಸಿರು ವೃತ್ತಕ್ಕೆ ಹಾಕಬೇಕು, ಹಳದಿ ಆಯತಾಕಾರಕ್ಕೆ ಹಾಕಬೇಕು, ನೀಲಿ ಚೌಕಕ್ಕೆ ಹಾಕಬೇಕು. ಆಯ್ತಾ? ಸೊ ನಾವು ಅದೇ ರೀತಿ ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಮೊದಲು ಯಾವ್ದು ತಗೋಣ? ಕೆಂಪಿದೆ. ಸೊ ಕೆಂಪು ತಗೊಳ್ಳೋಣ. ಸೊ ತ್ರಿಭುಜ ಕೆಂಪು ಹಾಕಬೇಕಲ್ವಾ? ಹಾಕಿದ್ವಿ ನೋಡಿ. ಆಯ್ತಾ? ಅದಾದ್ಮೇಲೆ ಮತ್ತೆಲ್ಲಿದೆ? ಇಲ್ಲೊಂದಿದೆ ನೋಡಿ. ಮುಗಿತಾ? ಅದಾದ್ಮೇಲೆ ಮತ್ತೆ ಯಾವುದಕ್ಕೆ ಯಾವ ಕಲರ್ ಹಾಕ್ಬೇಕಿನ್ನು? ಒಂದು ಸ್ವಲ್ಪ ಚಿಕ್ಕದು ಮಾಡ್ತೀನಿ, ನಿಮಗೆ ಕಾಣುತ್ತೆ. ಆಯ್ತಾ? ಇಷ್ಟು ಇಟ್ಕೊಳ್ಳೋಣ. ಅದಾದ್ಮೇಲೆ ನೋಡಿ, ಆಯತಾಕಾರಕ್ಕೆ ಯಾವ್ದು ತುಂಬಬೇಕು? ಹಳದಿ ತುಂಬಬೇಕಲ್ವಾ? ತ್ರಿಕೋನ ಮುಗೀತು. ಇನ್ನು ಹಳದಿ ತುಂಬಬೇಕಲ್ವಾ? ನೋಡಿ, ಆಯತಾಕಾರಕ್ಕೆ ಹಳದಿ ಒಂದಾಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು,
6 ಆಯಿತು, 7 ಆಯಿತು. ಅದಾದಮೇಲೆ ಇನ್ನು ಚೌಕಕ್ಕೆ ನೀಲಿ ತುಂಬಬೇಕು. ಇನ್ನೆಲ್ಲಾದರೂ ಆಯತ ಇಲ್ಲೊಂದು ಉಳಿತು ನೋಡ್ರಿ, ಆಯತ. ಅದಾದಮೇಲೆ ಚೌಕಕ್ಕೆ ನೀಲಿ ಬಣ್ಣ ತುಂಬಬೇಕಲ್ವಾ. ಅದಾದಮೇಲೆ ಓಕೆ, ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ ನೋಡಿ. ನೀಲಿ ತುಂಬಿದ್ವಿ. ಅದಾದಮೇಲೆ ಇನ್ನೊಂದು ಯಾವುದು ಉಳಿತು? ವೃತ್ತ ಒಂದೇ ಉಳಿತು ನೋಡಿ. ವೃತ್ತಕ್ಕೆ ಯಾವ್ದು ಹಾಕಬೇಕು? ಹಸಿರು ಹಾಕಬೇಕಲ್ವಾ. ಸೊ ಹಸಿರು ಹಾಕೋಣ ಆಯಿತಾ. ನೋಡಿದ ಈ ವೃತ್ತಕ್ಕೆ ಹಸಿರು ಬಣ್ಣ ತುಂಬಿ ಅಂತ ಇದೆ. ಆಯ್ತಲ್ವಾ. ಸೊ ಇದೇ ರೀತಿ ನೀವು ಲಾಸ್ಟ್ 2ನೇ ತರಗತಿಯಲ್ಲಿ ಕಲ್ತಿರ್ತೀರ ಆಯ್ತಾ. ಸೊ ನಾವಿನ್ನೇನು ಮಾಡೋಣ, ಮುಂದೆ ಏನಿದೆ, ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡೋಣ. ಮೇಲೆ ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಬಣ್ಣದ ಆಕೃತಿಗಳಿಗೆ ಏನಂತ ಕರಿತೀರಾ? ಕೆಂಪು ಬಣ್ಣದ ಆಕೃತಿಗೆ ಏನಂತ ಇದೆ? ಇದು ಕೆಂಪು. ಕೆಂಪು ಏನಿದೆ? ತ್ರಿಭುಜ ಅಂತೀರಲ್ವಾ. ಓಕೆ. ಅದಾದ್ಮೇಲೆ ನೋಡಿ ಮತ್ತೆ ಯಾವುದಿದೆ? ಹಸಿರು ಬಣ್ಣಕ್ಕೆ ಏನಂತೀರಾ? ವೃತ್ತ ಅಲ್ವಾ. ಅದಾದ್ಮೇಲೆ ಮತ್ತೆ ಇದಕ್ಕೆ ಹಳದಿ ಬಣ್ಣ ಆಯತ ಅಲ್ವಾ. ಅದಾದ್ಮೇಲೆ ನೀಲಿ ಬಣ್ಣಕ್ಕೆ ಚೌಕ. ನೀಲಿ ಬಣ್ಣ ಚೌಕ ಇದೆ ಅಲ್ವಾ, ಇದು ಚೌಕಿತ್ತದು. ಓಕೆ ಆಯ್ತಾ. ಅದಾದ್ಮೇಲೆ ನೋಡಿ 2 ಆಯಾಮಗಳುಳ್ಳ ಆಕೃತಿಗಳು. 2 ಆಯಾಮ ಅಂದ್ರೆ ಎರಡು ಬರ್ಕೊಂಡ್ರಿ. ಆಯಾಮ ಅಂದ್ರೆ ಡೈರೆಕ್ಷನ್ ಅಥವಾ ಒಂದು ನಿರ್ದಿಷ್ಟ ದಿಕ್ಕು ಅಂತ ಅನ್ಬಹುದು. ಡೈರೆಕ್ಷನ್ 2D ಅಂದ್ರೆ ಇಲ್ಲಿ ನೋಡಿ, ಇದು ಒಂದು ಡೈರೆಕ್ಷನ್ ಆಯ್ತು ಆಯ್ತಾ, ಇದು 2 ಡೈರೆಕ್ಷನ್ ಆಯ್ತು. ಸೊ ಇದು ಹೀಗೆ ಮತ್ತು ಹೀಗೆ. ಇಲ್ಲಿ ನೋಡಿ 2D ಎರಡು ಆಯಾಮಗಳುಳ್ಳ ಆಕೃತಿಗಳು ಆಯ್ತಾ. ಹಂತ 1 2D ಅಂದ್ರೆ ಏನು? ಹೀಗೆ ಹೇಳ್ತಾ ಇದ್ದೀರಾ. ಉದ್ದ ಎಷ್ಟು ಉದ್ದ ಇದೆ? 1 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ ಆಯ್ತಾ. ಇಲ್ಲೂ 1 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಉದ್ದ ಹೇಳ್ತಾ ಇದ್ದೀರಾ. ಆಮೇಲೆ ಈ ಕಡೆದ್ದು ಹೈಟ್, ಅದರದ ಹೈಟ್ ಎಷ್ಟಿದೆ? 1 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. 1 ಸೆಂಟಿಮೀಟರ್. ಸೊ ನೀವು ಅಡ್ಡಾನು ಅಂದ್ರೆ ಹೀಗೂ ಹೇಳ್ತಾ ಇದ್ದೀರಾ, ಹೀಗೂ ಎಷ್ಟು ಉದ್ದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಆಕ್ಚುಲಿ ನೀವು ಇದಕ್ಕೆ ಇವು 2 ತೆಗೆದ್ರೆ 2D ಡಯಾಗ್ರಾಮ್ ಅಂದ್ರೆ 1 ಸೆಂಟಿಮೀಟರ್ ಗುಣಿಲೆ 1 ಸೆಂಟಿಮೀಟರ್, 1 ಗುಣಿಲೆ 1 ಅಂದ್ರೆ ಇದು ಒಂದು ಡೈರೆಕ್ಷನ್, ಇದು 1D, ಇದು 1D ಅಂದ್ರೆ ಎಷ್ಟು? D+D 2D. 2D ಅಂದ್ರೆ 2 ಆಯಾಮದ ಆಕೃತಿಗಳು ಆಯ್ತಾ. ಸೊ ಇದು ಅಷ್ಟು ಇದನ್ನ ಮಾಡಬೇಡಿ. 2D ಅಂದ್ರೆ ಅದರದ್ದು ಇನ್ನೊಂದು, ಇದು ಎಷ್ಟು ಆಳ ಇದೆ ಅನ್ನೋದು ಗುರ್ತಾಗಲ್ಲ. ಇದು ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೆಷ್ಟಿದೆ ನೋಡಿ, ಇಲ್ಲಿ ಇದು ಕಾಣ್ಕಾಯ್ತಾ. ಸೊ ಇದಕ್ಕೆ 3D ಅಂತಾರೆ, ಇದು 2D ಮಾತ್ರ ಆಯ್ತಾ. ಇವಾಗ ಸಾಕು, ತುಂಬಾ ಡೀಪ್ ಹೋಗೋದು ಬೇಡ. ಇಲ್ಲಿ ನೋಡಿ ಹಂತ 1 ಏನಿದೆ? ಚೌಕಾಕಾರದ ಹಾಳೆ ತೆಗೆದುಕೋ. ಒಂದು ಹಾಳೆ ತಗೋರಿ. ಅದಕ್ಕೆ ಏನು ಹೇಳಿದ್ದಾರೆ? 2D, ಇವೆಲ್ಲ 2D ಡಯಾಗ್ರಾಮ್ಸ್ ಅಂದ್ರೆ 2 ಆಯಾಮದ ಆಕೃತಿಗಳು. ಹಂತ 2 ಅದಕ್ಕೇನು ಹೇಳಿದ್ದಾರೆ? ಇಲ್ಲಿ ಮಧ್ಯ ಒಂದು ಪೆನ್ಸಿಲ್ನಿಂದ ಕೆರೆ ಕೊರೆಯಿರಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮಗ್ಗಲು ಮಡಚಿ ಆಯ್ತಾ. ಸೊ ಇದನ್ನೇನ್ ಮಾಡಿ ಈ ಕಡೆ ಹಿಂಗ್ ಮಡಚಿ. ಸೊ ಅದಾದ್ಮೇಲೆ ಇದು ಹೀಗ್ ಕಾಣುತ್ತೆ. ಚಿತ್ರದಲ್ಲಿರುವಂತೆ ಹಾಳೆಯನ್ನು ಹಿಡಿದುಕೋ ಆಯ್ತಾ. ಅದಾದ್ಮೇಲೆ ಹಂತ 4 ಮಡಚಿದ ಹಾಳೆಯನ್ನು ಚಿತ್ರದಲ್ಲಿ ಇರುವಂತೆ ಮೇಲಿನಂತೆ ಮಡಚಿ. ಅಂದ್ರೆ ಇದನ್ನ ಈ ಕಡೆ ಮಡಚಬೇಕು, ಇದನ್ನ ಈ ಕಡೆ ಮಡಚಬೇಕು. ಸೊ ಅದಾದ್ಮೇಲೆ ಅಂದ್ರೆ ಇದು ಇಲ್ಲಿ ಬರುತ್ತೆ ಅಂದ್ರೆ ಹೀಗೆ. ಅದಾದ್ಮೇಲೆ ಇದು ಅಲ್ಲೇ ಉಳಿಯುತ್ತೆ ಆಯ್ತಾ. ಅದಾದ್ಮೇಲೆ ಚಿತ್ರದಲ್ಲಿರುವಂತೆ ಮಡಚಿ ಹಾಳೆಯನ್ನು ಹಿಡಿದುಕೋ. ಹೀಗೆ ಇದನ್ನ ತಂದು ಇಲ್ಲಿ ಹಾಕಿ, ಮುಗಿತಷ್ಟೇ. ಅದಾದ್ಮೇಲೆ ನೋಡಿ ಹಂತ 6 ಚಿತ್ರದಲ್ಲಿರುವಂತೆ ಹಾಳೆಯ ತ್ರಿಭುಜಾಕಾರದ ಮುಂಭಾಗವನ್ನು ಸ್ವಲ್ಪ ಮಡಿಚು. ಸೊ ಇದನ್ನ ಎತ್ತಿ ಇಲ್ಲಿ ಹಾಕಿ ಆಯ್ತಾ. ಅದಾದ್ಮೇಲೆ ಅದು ಕೊನೆಗೆ ಹೇಗೆ ಕಾಣುತ್ತೆ? ಮಡಚಿದ ಭಾಗವನ್ನು ತ್ರಿಭುಜಾಕಾರದ ಹಾಳೆಯ ಮೇಲೆ
ಒಳ ಸೇರಿಸಿ ಚಿತ್ರದಲ್ಲಿರುವಂತೆ ನೇರ ಮಾಡು. ಈಗ ಪಕ್ಷಿ ಆಕಾರದ ಚಿತ್ರ ದೊರೆಯುವುದು. ಇದು ಪಕ್ಷಿ ತರ ಇದೆ ನೋಡಿ, ಇದು ಕಣ್ ಕೊಟ್ರೆ ಇದು ಪಕ್ಷಿ ತರ ಆಗುತ್ತೆ. ಸೊ ಇದು ಎಲ್ಲ 2Dನೇ. ಇದು ಕೂಡ 2 ಆಯಾಮ. ಹೌದಾ? ಸೊ ನಾವಿನ್ನು ಮುಂದೆ ನೋಡೋಣ. ನಾನು ಯಾರು ಗೊತ್ತೇ. ಆಯ್ತಾ? ನೀವು 2ನೇ ತರಗತಿಯಲ್ಲಿ ಇದನ್ನ ಕಲ್ತಿದ್ದೀರಾ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದೆ ಅದು? ಸಮತಲ ಆಕೃತಿಯಾದ ನಾನು 3 ಬಾಹುಗಳನ್ನು 3 ಮೂಲೆಗಳನ್ನು ಹೊಂದಿರುವೆ. ನಾನು ಯಾರು ಗೊತ್ತೇ. ನನ್ನ ಹೆಸರು. ಅಲ್ಲಿ ಹೆಸರು ಬರಿಬೇಕಾಗಿದೆ. ಅದಕ್ಕಿಂತ ಮೊದಲು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತ್ರಿಭುಜ. ಏನದು? 3 ಬಾಹುಗಳು 3 ಮೂಲೆಗಳು. ಆಯ್ತಾ? ಸೊ ಇಲ್ಲೇನ್ ಮಾಡಿ, ಬಾಹುಗಳಂದ್ರೆ ನಿಮ್ಗೆ ಗೊತ್ತು, ಇದು ಇರುತ್ತಲ್ಲ, ಇವು ಲೈನ್ಸ್, ಇವುಗಳಿಗೆ ಬಾಹುಗಳು ಅಂತಾರೆ. ಬಾಹುಗಳಂದ್ರೆ ಕೈಗಳಿಗೂ ಬಾಹುಗಳು ಅಂತಿದ್ರು ಮೊದಲು. ಅದೇ ಬಾಹುಗಳು ಅಂದ್ರೆ ಇದಕ್ಕೆ ಈಗ ಉದ್ದ ಇವೆಷ್ಟು ಬರುತ್ತಲ್ಲ, ಇವುಗಳಿಗೆ ಬಾಹುಗಳಂತಾರೆ. ಮೂಲೆಗಳು ನಿಮಗ್ ಗೊತ್ತೇ ಇದೆ. ಮೂಲೆ ಅಥವಾ ಶೃಂಗ. ಶೃಂಗ ಅಂದ್ರೆ ಏನು? 2 ಬಾಹುಗಳ ಸಂಧಿಸುವ ಜಾಗ. ಆಯ್ತಾ? ಮೂಲೆ ಅಂದ್ರೆ ಶೃಂಗ ಅಂತಾನು ಕರೀತಾರೆ. ಅದಾದ್ಮೇಲೆ ನೋಡಿ, ತ್ರಿಭುಜಗಳು ನೋಡಿ, ಇದು ಸಮ ಇದೆ ಅಂದ್ರೆ ಇದು 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 3 ಸಮ ಇದೆ, ಇದು ಉದ್ದ ಇದೆ, ಇವೆರಡು ಸಮ ಇವೆ. ಇಲ್ಲಿ ನೋಡಿ 3 ಡಿಫ್ರೆಂಟ್ ಇವೆ ಆದ್ರೂ. ಓಕೆ, ಸೊ ನಾವಿನ್ನು ಇಲ್ಲೇನ್ ಮಾಡೋದು? ಬಾಹುಗಳೆಷ್ಟಿವೆ? 3. ಮೂಲೆಗಳೆಷ್ಟಿವೆ? 3. ಬಾಹುಗಳು 3, ಮೂಲೆಗಳು 3, ಬಾಹುಗಳು 3, ಮೂಲೆಗಳು 3. ಸೊ 3 ತ್ರಿಭುಜದಲ್ಲಿ ಬಾಹುಗಳು 3 ಇವೆ, ಮೂಲೆಗಳನ್ನು 3 ಇವೆ. ಇನ್ನು ನೋಡೋಣ ನಾವು ಆಯತಾಕಾರ ಅಥವಾ ಚತುರ್ಭುಜ. ಎದುರು ಬದುರಿನ ಮೂಲೆಗಳನ್ನು ಸೇರಿಸುವ ರೇಖೆಗೆ ಕರ್ಣ ಎನ್ನುವರು. ನೋಡಿ, ತ್ರಿಭುಜದಲ್ಲಿ ಕರ್ಣ ಬರುವುದಿಲ್ಲ. ಕರ್ಣ ಅಂದ್ರೆ ಏನು? ಈ ಬಿಂದು ಈ ಬಿಂದು ಇದನ್ನ ಸೇರಿಸುವ ಒಂದು ಗೆರೆ ಏನಿರುತ್ತಲ್ಲ, ಇದಕ್ಕೆ ಕರ್ಣ ಅಂತ ಕರೀತಾರೆ. ಇದು ಒಂದು ಕರ್ಣ. ಅದಾದ್ಮೇಲೆ ಈ ಮೂಲೆಯಿಂದ ಈ ಮೂಲೆಗೆ ಇದನ್ನ ಜೋಡಿಸಿದ್ರೆ ಇದಕ್ಕೆ ಕರ್ಣ ಅಂತಾರೆ. ಇದು 2ನೇ ಕರ್ಣ. ಆಯ್ತಾ? ಇದರ ಹೆಸರೇನು? ನಾನು ಚತುರ್ಭುಜ. ಅಂದ್ರೆ ಚತುರ್ಭುಜ ಹೇಗಿರುತ್ತೆ ನೋಡಿ, ಸಮತಲಾಕೃತಿಯಲ್ಲಿರುವ ನಾನು 4 ಬಾಹುಗಳು, 1 ನೋಡಿ, 1 2 3 4 ನೋಡಿ, ಹೀಗೆ ಚೌಕಿದೆ ಅಲ್ವಾ? 1 2 3 4 4 ಬಾಹುಗಳು, 4 ಮೂಲೆಗಳು. ನೋಡಿ, ಒಂದೇ ಸೆಕೆಂಡು. 1 ಬಾಹು, 2 ಬಾಹು, 3 ಬಾಹು, 4 ಬಾಹು, ಇನ್ನು 4 ಮೂಲೆಗಳು. 1 2 3 4 4 ಮೂಲೆಗಳಾದವು. ಅದಾದ್ಮೇಲೆ 2 ಕರ್ಣಗಳನ್ನು ಹೊಂದಿರುವೆ. ನಾನು ಯಾರು ಗೊತ್ತೇ? 2 ಕರ್ಣಗಳು, 1 ಕರ್ಣ 2 ಕರ್ಣ. ಆಯ್ತಾ? ಕರ್ಣಗಳನ್ನು 2 ಹೊಂದಿರುತ್ತೆ. ಇದ್ಯಾವುದು? ಚತುರ್ಭುಜ. ಚತುರ್ಭುಜ ಅಂದ್ರೂ ನಡೆಯುತ್ತೆ, ಇಲ್ಲಿ ಆಯತ ಅಂದ್ರೂ ನಡೆಯುತ್ತೆ. ಯಾಕಂದ್ರೆ ಎತ್ತರಕ್ಕಿಂತ ಇಲ್ಲಿ ಅಗಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಆಯತ ಅಂದ್ರೂ ನಡೆಯುತ್ತೆ, ಚತುರ್ಭುಜ ಅಂದ್ರೂ ಚತುರ್ಭುಜ ಅಂದ್ರೆ 4 ಭುಜಗಳು ಅಥವಾ 4 ಬಾಹುಗಳು. ಮುಗಿತಿಷ್ಟೆ. ಏನಿತರ ಹೆಸರು? ಚತುರ್ಭುಜ. ಚತುರ್ಭುಜ ಅಲ್ವಾ? ಓಕೆ, ಮುಂದೆ ನೋಡೋಣ. ಇನ್ನು ಇಲ್ಲಿದೆ ನೋಡಿ, ಚತುರ್ಭುಜಗಳು. ನೋಡಿ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ಆದ್ರೂ ಕೂಡ ಇಲ್ಲಿ ಬಾಹುಗಳೆಷ್ಟು? 1 2 3 4. ಮೂಲೆಗಳೆಷ್ಟು? 1 2 3 4. ಕರ್ಣಗಳೆಷ್ಟು? 1 2. ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲೂ 4 ಬಾಹುಗಳು, 4 ಮೂಲೆಗಳು ಬರ್ತವೆ, 2 ಕರ್ಣಗಳು ಬರ್ತವೆ. ಆಯ್ತಾ? ಇಲ್ಲೂ ಹಾಗೆ 4 ಬಾಹುಗಳು, 4 ಮೂಲೆಗಳು, 2 ಕರ್ಣಗಳು. ಆಯ್ತಾ? ಇಲ್ಲೂ ಹಾಗೆ 4 ಬಾಹುಗಳಿವೆ, 1 2 3 4. ಮೂಲೆಗಳು 1 2 3 4. ಅದಾದ್ಮೇಲೆ ಕರ್ಣಗಳು 1 2 ಕರ್ಣ ಇಲ್ಲೂ ಕೂಡ ಬರ್ತವೆ. ನೆನ್ಪಿಟ್ಟುಕೊಳ್ಳಿ, ತ್ರಿಭುಜದಲ್ಲಿ ಕರ್ಣ ಬರುವುದಿಲ್ಲ. ಆಯ್ತಾ? ಚತುರ್ಭುಜದಲ್ಲಿ 2 ಕರ್ಣಗಳು ಬರುತ್ತವೆ. ಮುಂದೆ ನೋಡಿ, ಇನ್ನು ಏನ್ ನೆನಪಿಡಬೇಕಾಗಿದೆ? ತ್ರಿಭುಜದಲ್ಲಿ 3 ಬಾಹುಗಳು, 3 ಮೂಲೆಗಳು, ಕರ್ಣಗಳು 0. ಆಯ್ತಾ?
ಚತುರ್ಭುಜದಲ್ಲಿ ಬಾಹುಗಳು 4, ಮೂಲೆಗಳು 4, ಕರ್ಣಗಳು 2. ಚತುರ್ಭುಜದಲ್ಲಿ ಕರ್ಣಗಳು 2 ಬರ್ತವೆ, ಅದನ್ನ ನೆನಪಲ್ಲಿಟ್ಕೊಳ್ಳಿ. ಆಯ್ತಾ? ಇನ್ನು 3 ಆಯಾಮದ ಆಕೃತಿಗಳು ನೋಡಿ. ನಾನು ಮೊದಲೇ ಹೇಳಿರೋ ಹಾಗೆ 2D ಅಂದ್ರೆ 2 ಆಯಾಮ ಅಂದ್ರೆ ಇದು ಒಂದು ಕೊಟ್ಟಿರ್ತಾರೆ, ಇದು 1D. ಆಮೇಲೆ 2D ಅಂದ್ರೆ ಇದೊಂದು ಡಿ. ಆದರೆ ಓಕೆ ಸಾರಿ, ಇದು ನೋಡಿ 1D, ಅದಾದ್ಮೇಲೆ ಇದು 2ನೇ ಡಿ. ಆಯ್ತಾ? ಇದು 2 ಆಯಾಮ ಆಯ್ತು. 3ನೇ ಆಯಾಮ ಅಂದ್ರೆ ಏನು? 3ನೇ ಆಯಾಮ ಅಂದ್ರೆ ಈ ಡೈರೆಕ್ಷನ್ ನಲ್ಲಿ ಇನ್ನೊಂದು ಡಿ. ಡಿ ಪ್ಲಸ್ ಡಿ ಪ್ಲಸ್ ಡಿ, 3D. 3D ಅಂದ್ರೆ ನೀವು 3D ಗಾಗಲ್ ಅಂದ್ರೆ ಫಿಲ್ಮ್ ನಲ್ಲೆಲ್ಲ ಕೇಳಿರಬಹುದು ನೀವು. 3D ಅಂದ್ರೆ 3 ಡೈರೆಕ್ಷನ್ ನಲ್ಲಿ ಬರುತ್ತದು. ಆಯ್ತಾ? ಆಮೇಲೆ ನೀವು ಇವಾಗ ಬರಿತಿರಲ್ಲ, ಚಿತ್ರ ಏನಾದ್ರೂ ಬರೆದ್ರೆ ಹಾಳೆಯ ಮೇಲೆ, ಅದು 2D, 2 ಡೈಮೆನ್ಷನಲ್. ಅದೇ ರೀತಿ ನೀವು ಮಣ್ಣಿನಿಂದ ಅಥವಾ ಯಾವುದೋ ಒಂದು ವಸ್ತುವನ್ನ ತಯಾರು ಮಾಡಿದ್ರೆ ಅದು 3D ಆಗುತ್ತೆ. ಸಪೋಸ್ ಇವಾಗ ನೀವು ಮಣ್ಣಿನಿಂದ ಒಂದು ಚೌಕ ಮಾಡಿದ್ರಂತ ತಿಳ್ಕೊಳ್ಳಿ, ಮಣ್ಣಿನ ಅಥವಾ ಇದು ನಮ್ಮ ಇದರಿಂದ ಕ್ಲೇ ಮಾಡಲಿಂಗ್ ದಿಂದ. ಸೊ ಇದು 3D. ಆಯ್ತಾ? ಅದೇ ನೀವು ಒಂದು ಹಾಳೆಯ ಮೇಲೆ ಒಂದು ತ್ರಿಭುಜ ಬಿಡಿಸಿದ್ರೆ ಇದು 2D. ಹಾಳೆ ಇದು 2D ಆಕ್ಚುಲಿ. ಅಂದ್ರೆ ಹಾಳೆ ಮೇಲೆ ಏನೇನು ಬರೀತಿರಲ್ಲ ಅದೆಲ್ಲ 2D ಫಿಗರ್ಸ್ಗಳು. ಆಯ್ತಾ? ಸೊ ಇನ್ನು ನೋಡೋಣ 3D ನಲ್ಲಿ ಏನೇನಿದೆ ಅಂತ. ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿ ಅಂತ ಇದೆ. ಆಯ್ತಾ? ಯಾವ್ದು ಬಣ್ಣ ತುಂಬ್ತೀರಿ ನೋಡ್ರಿ. ಸೊ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಇಲ್ಲಿ ಇದು ಒಂದು ಸ್ವಲ್ಪ ಬ್ಲೂ ಕಲರ್ ತಗೊಳ್ಳೋಣ. ನೋಡಿ ಇಲ್ಲಿ ಮೇನ್ಬತ್ತಿಗೆ ಹೀಗೆ ಬಣ್ಣ ತುಂಬಿ. ಆಯ್ತಾ? ಸೊ ಅದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ಬೆಂಕಿ. ಆಯ್ತಾ? ಅದಾದ್ಮೇಲೆ ಇಲ್ಲಿದೆ ನೋಡಿ ಚೌಕ, ಹೀಗೆ 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 ಮಾಡಿಕೊಂಡು. ಆಯ್ತಾ? ಸೊ ಹೀಗೆ ಒಂದು ಸ್ವಲ್ಪ ತುಂಬಿದ್ರೆ ಮುಗೀತಲ್ವಾ? ಸೊ ಇದು ಬಣ್ಣ ತುಂಬೋದು. ಏನು ಮಾಡೋಣ, ಬ್ಲೂ ತಗೊಳ್ಳೋಣ. ನೋಡಿ 3D ಇದು. 3Dಯಲ್ಲಿ ಯಾವಾಗಲೂ ನೀವು 2 ಆಯಾಮದಲ್ಲಿ ಇದಷ್ಟೇ ನೋಡ್ತಾ ಇರ್ತೀರ. ಆಯ್ತಾ? ಆಕ್ಚುಲಿ 3Dನಲ್ಲಿ ಮತ್ತೇನ್ ಮಾಡ್ತೀರಾ, ಇದೊಂದು ಮುಖ ನೋಡ್ತೀರಾ, ಆಮೇಲೆ ಇದು ಮುಖ ನೋಡ್ತೀರಾ. ಇದು 1 2 3 ಮುಖ. ಆಯ್ತಾ? ಸೊ ಇದು ಹ್ಯಾಪಿ ಬರ್ಡೇ ಇದೆ ನೋಡಿ ಇಲ್ಲಿ. ಹ್ಯಾಪಿ ಬರ್ಡೇಗೆ ಯಾವ್ದು ಬಣ್ಣ ತುಂಬನ, ಇದು ತುಂಬನ ಕೇಸರಿ, ಅಂದ್ರೆ ಆಲ್ಮೋಸ್ಟ್ ಕೇಸರಿ ಟೈಪ್. ಸೊ ನೋಡಿ ಬರ್ಡೇ ಬಾಯ್, ಬರ್ಡೇ ಗರ್ಲ್ ಅಂತಿರಲ್ಲ, ಸೊ ಅದಿದೆ ಕಿರೀಟ. ಹ್ಯಾಪಿ ಬರ್ತ್ಡೇ ಅಂತ ಇದೆ ನೋಡಿ ಅದರ ಮೇಲೆ. ಆಯ್ತಾ? ಇನ್ನೇನ್ ಮಾಡೋಣ, ಮುಂದಿನ ನೋಡೋಣ. ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ಣಗೊಳಿಸು, ಆಯಾಮಗಳನ್ನು ಗುರುತಿಸು. ಆಯ್ತಾ? ನೋಡಿ ಇವೆಲ್ಲ ಬಾಕ್ಸ್ ಇದು. ಓಕೆ. ಚುಕ್ಕೆಗಳನ್ನು ಸೇರಿಸಿ ಚಿತ್ರಗಳನ್ನು ಪೂರ್ಣಗೊಳಿಸು. ಆಯ್ತಾ? ಗುರುತಿಸು ಅಂದ್ರೆ ಏನು ಹೇಳಿದ್ದಾರೆ, ಆಯಾಮಗಳನ್ನು. ಆಯಾಮ ನೋಡ್ರಿ ಇಲ್ಲಿ, ಇದು 3 ಆಯಾಮ. ಆಯ್ತಾ? ಇದು 3 ಆಯಾಮ. ಇದು ಕೂಡ 3 ಆಯಾಮ. ಇದು ಕೂಡ 3 ಆಯಾಮ. ತಿಳಿತಲ್ವಾ? ಇಷ್ಟೇ. ಅದಾದ್ಮೇಲೆ ನೋಡಿ, ಕೆಳಗೆ ನೀಡಿರುವ ಚಿತ್ರಗಳಲ್ಲಿ ಸರಳ ರೇಖೆಯೊಂದಿಗೆ ಅಂಕಿಗಳನ್ನು ಕ್ರಮವಾಗಿ ಸೇರಿಸು ಅಂತ ಹೇಳಿದ್ದಾರೆ. ಆಯ್ತಾ? 1 2 3 4 ಇದೇನಾಯ್ತು, ಮೇನದ ಬತ್ತಿ ಆಯ್ತಲ್ವಾ? ಅದಾದ್ಮೇಲೆ ಇಲ್ಲಿ ನೋಡಿ 1 2 2 ಆದ್ಮೇಲೆ 3 3 ಆದ್ಮೇಲೆ 4 4 ಆದ್ಮೇಲೆ 5 5 ಆದ್ಮೇಲೆ 6. ಆಯ್ತಾ? ನೋಡಿ 1 2 2 ಆದ್ಮೇಲೆ 3 3 ಆದ್ಮೇಲೆ 4 5 6
7 ಕೂಡಿಸಿದಾರಲ್ವಾ, ಮುಗೀತಿಷ್ಟೇ ಆಯ್ತಾ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇದು ಒಂದಿದೆ, ಇಲ್ಲಿ 2 ಜೋಡಿಸಿ, 2ರಿಂದ 3 ಜೋಡಿಸಿ, 3ರಿಂದ 4, 4ರಿಂದ 5 ಆಯ್ತಲ್ವಾ. ಸೊ ಇದು ನಿಮ್ದು ಕಿರೀಟ ಆಯ್ತದ, ಹ್ಯಾಪಿ ಬರ್ಡೇ ಕಿರೀಟ. ಸೊ ನೀವಿನ್ನೇನ್ ಮಾಡಿ, ಅಳತೆ ಪಟ್ಟಿ ಬಳಸಿ ಇಲ್ಲವೇ ಕೈಯಿಂದ ಮೇಲಿನ ಚಿತ್ರಗಳನ್ನು ರಚಿಸಿ ಅಂತ ಇದೆ ಆಯ್ತಾ. ನೋಡಿ, ಇದು ಒಂದನೇದಾಯ್ತು. ಅದಾದ್ಮೇಲೆ ಎರಡನೇದು ಹೀಗೆ ಬರ್ಕೊಳ್ಳಿ, ಹೀಗೆ ಹೀಗೆ ಆಯ್ತಾ. ಇಲ್ಲಿ ಕೂಡಿಸಿ, ಇಲ್ಲಿ ಕೂಡಿಸಿ, ಮುಗೀತಲ್ವಾ. ಸೊ ಇನ್ನೊಂದು ನೋಡಿ, ಹೀಗಿದೆ 1 2 3, ಇದನ್ನ ಇಲ್ಲಿ ಜೋಡಿಸಿ, ಇದನ್ನ ಇಲ್ಲಿ ಜೋಡಿಸಿ ಆಯ್ತಾ. ಅದಾದ್ಮೇಲೆ ಇದನ್ನ ಹೀಗೆ ತಕ್ಕೊಳ್ಳಿ, ಇಲ್ಲಿ ಒಂದು ರೌಂಡ್ ಹಾಕಿ, ಮುಗಿ ಅದಲ್ವಾ. ನೆನಪಿಡು, ಏನು ಕೊಟ್ಟಿದ್ದಾರೆ ನೆನಪಿನಲ್ಲಿ, 3 ಆಯಾಮದ ಆಕೃತಿಗಳಿಗೆ ನೋಡಿ ಉದ್ದ, ಅಗಲ ಮತ್ತು ಎತ್ತರಗಳಿರುತ್ತವೆ ಆಯ್ತಾ. ಇದನ್ನ ನೆನಪಲ್ಲಿಡಿ 3 ಆಯಾಮದಲ್ಲಿ. ಅದಾದ್ಮೇಲೆ 2 ಆಯಾಮದಲ್ಲಿ ಉದ್ದ ಅಗಲ ಅಷ್ಟೇ ಇರುತ್ತೆ, ಎತ್ತರ ಇರಲ್ಲ ಅದಕ್ಕೆ. ಅಥವಾ ಗಟ್ಟಿ ಸ್ತಂಭ ಮತ್ತು ಟೊಳ್ಳು ಸ್ತಂಭ. ಗಟ್ಟಿ ಸ್ತಂಭ, ಟೊಳ್ಳು ಸ್ತಂಭ. ಸ್ತಂಭ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, ಸ್ತಂಭ ಇದು. ಅದು ಗಟ್ಟಿ ಆದ್ರೂ ಇರಬಹುದು ಅಥವಾ ಟೊಳ್ಳಾದ್ರೂ ಇರಬಹುದು. ಎಕ್ಸಾಂಪಲ್ ಅಂದ್ರೆ ನೀವು ಚಾಕ್ ಪೀಸ್ ನೋಡಿರ್ತೀರಲ್ಲ, ಚಾಕ್ ಪೀಸ್ ಅದರಲ್ಲಿ ಸ್ಕೂಲ್ ಅಲ್ಲಿ ಇರುತ್ತೆ. ಅಥವಾ ಪೆನ್ನು ಕೂಡ ಒಂದು ಸ್ತಂಭನೇ ಇತ್ತಲ್ವಾ. ಅದು ಫುಲ್ ಈಜಿ ಇದೆ. ಇನ್ನು ನೋಡಿ ಮುಂದೆ, ನೀನಿರುವ ಮನೆ ರೂಪುಗೊಳ್ಳಲು ಗೋಡೆಗಳು ಬೇಕು ಆಯ್ತಾ. ಗೋಡೆಗಳು ರೂಪುಗೊಳ್ಳಲು ಏನು ಬೇಕು, ಏನೇನ್ ಬೇಕಪ್ಪ, ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಜೋಡಿಸುತ್ತಾ ಮರಳು ಮಿಶ್ರಿತ ಸಿಮೆಂಟಿನ ಸಹಾಯದಿಂದ ಹೋದಂತೆ ಗೋಡೆಗಳು ರೂಪುಗೊಳ್ಳುತ್ತವೆ ಆಯ್ತಾ. ಗೋಡೆಗಳು ದೊಡ್ಡವಾದಂತೆ ದೊಡ್ಡ ಮನೆಗಳು ನಿರ್ಮಾಣವಾಗುತ್ತವೆ. ಕರೆಕ್ಟು. ಚಟುವಟಿಕೆ, ಮೇಜಿನ ಮೇಲೆ 25 ನಾಣ್ಯಗಳನ್ನು 25 ಬಳೆಗಳನ್ನು ಇಟ್ಟಿದೆ, ಅವುಗಳಲ್ಲಿ ಒಂದರ ಮೇಲೊಂದು ಜೋಡಿಸುತ್ತಾ ಹೋಗು ಆಯ್ತಾ. ಸೊ ನೀವು ಇದು ಚಟುವಟಿಕೆ ಇದೆ, ನೀವು ಮನೆಯಲ್ಲಿ ಮಾಡಿ ನೋಡ್ಬೋದು. ನೀವೇನ್ ಮಾಡ್ರಪ್ಪ ಅಂದ್ರೆ, ಎಷ್ಟು ಚಿಲ್ಲರ್ ಇರ್ತಾವ ಅಷ್ಟು ತಗೊಳ್ಳಿ. ₹1, ₹1, ₹2 ಅವೆಲ್ಲ ಏನ್ ಮಾಡಿ, ಒಂದರ ಮೇಲೆ ಒಂದೊಂದು ಇಟ್ಕೊಂತ ಹೋಗಿ ಆಯ್ತಾ. ಇದು ಒಂದಾಯ್ತು. ಇನ್ನೊಂದ್ ಕಡೆ ಆಕೃತಿಗಳು ಹೀಗೆ ದೊರೆಯುತ್ತಾ, ಆ ಆಕೃತಿಗಳು ಏನೇನೋರು. ಆಮೇಲೆ ಬಳೆಗಳು ಇರ್ತಾವಲ್ಲ, ಬಳೆಗಳು ತಗೊಳ್ಳಿ, ಒಂದರ ಮೇಲೆ ಒಂದೊಂದೊಂದೊಂದೊಂದೊಂದು ಇಟ್ಕೊಂಡು ಹೋಗಿ ಆಯ್ತಾ. ಅದಾದ್ಮೇಲೆ ನಾಣ್ಯಗಳನ್ನು ಒಂದರ ಮೇಲೊಂದು ಜೋಡಿಸಿದಾಗ ಹೀಗೆ ಕಾಣುತ್ತೆ. ಆಮೇಲೆ ಬಳೆಗಳನ್ನು ಒಂದರ ಮೇಲೆ ಒಂದು ಜೋಡಿಸಿದಾಗ, ಇಲ್ಲಿ ಒಂದ್ ಹೇಳ್ತೀನಿ, ನೀವು ಬಳೆಗಳನ್ನ ಜೋಡಿಸಿದ್ರೆ ಇಲ್ಲಿ ಇದು ಈ ಏರಿಯಾದಲ್ಲಿ ಟೊಳ್ಳು ಉಳಿಯುತ್ತೆ ಆಯ್ತಾ. ಅದೇ ರೀತಿ ಈ ಕಾಯಿನ್ಗಳನ್ನ ಜೋಡಿಸಿರ್ತಾರಲ್ಲ, ಇಲ್ಲಿ ಒಳಗಡೆ ಇಲ್ಲಿ ಏನು ಸ್ಪೇಸ್ ಇರಲ್ಲ. ಸೊ ಇದು ಗಟ್ಟಿ ಆಯ್ತಾ, ಇದು ಟೊಳ್ಳು. ಇಷ್ಟ ತಿಳಿತಲ್ಲ, ಟೊಳ್ಳು ಸ್ತಂಭ ಮತ್ತು ಗಟ್ಟಿ ಸ್ತಂಭ. ಅದಾದ್ಮೇಲೆ ಈ ರೀತಿ ನಾಣ್ಯಗಳನ್ನು ಬಳೆಗಳನ್ನು ಒಂದರ ಮೇಲೊಂದು ಜೋಡಿಸಿದಾಗ, ಒಂದರ ಮೇಲೆ ಒಂದನ್ನ ಜೋಡಿಸಿ 3 ಆಯಾಮದ ಸ್ತಂಭಾಕೃತಿ ಆಗುವವು. ಸ್ತಂಭಾಕೃತಿ ಆಗುತ್ತೆ ಯಾವುದು, 3 ಆಯಾಮದು ನೋಡಿ. 1 ಡೈರೆಕ್ಷನ್, 2 ಡೈರೆಕ್ಷನ್, ಇದು 3 ಡೈರೆಕ್ಷನ್, ಹೀಗಿರುತ್ತದು. ನೆನಪಿಡು, ಏನು, ನಾಣ್ಯದ ಒಳಭಾಗ ಗಟ್ಟಿಯಾಗಿದ್ದು ಗಟ್ಟಿ ಸ್ತಂಭಾಕೃತಿ ರೂಪುಗೊಂಡಿದೆ. ನಾವೇನ್ ಹೇಳಿದ್ವಿ, ಗಟ್ಟಿ ಸ್ತಂಭ. ಅದಾದ್ಮೇಲೆ ಬಳೆಗಳ ಒಳಭಾಗ ಟೊಳ್ಳಾಗಿದ್ದು ಟೊಳ್ಳು ಸ್ತಂಭಾಕೃತಿ ರೂಪುಗೊಂಡಿದೆ ಆಯ್ತಾ. ಇಷ್ಟ. ನಾವಿನ್ ನೋಡೋಣ ಅಭ್ಯಾಸ 1.1 ತಿಳಿತಲ್ವಾ. ಈ ಕೆಳಗಿನ ಪಟ್ಟಿಯನ್ನು ಭರ್ತಿ ಮಾಡು. ನೋಡಿ, ಆಕೃತಿ ತ್ರಿಭುಜ ಕೊಟ್ಟಿದ್ದಾರೆ. ಬಾಹುಗಳೆಷ್ಟು, ಇದ್ಯಾವುದು, ತ್ರಿಭುಜ ಆಯ್ತಾ. 3 ಬಾಹುಗಳು, ಮೂಲೆಗಳೆಷ್ಟು, 3.
ಕರ್ಣಗಳು ಇದಕ್ಕಿಲ್ಲ, 0. ಆಯ್ತಾ. ಇಲ್ಲಿ ನೋಡಿ ಬಾಹುಗಳೆಷ್ಟು? 4. ಮೂಲೆಗಳು ಇದಕ್ಕೆ 4 ಮೂಲೆಗಳು. ಕರ್ಣಗಳೆಷ್ಟು? 2 ಕರ್ಣಗಳು. ಆಯ್ತಾ. ಇಲ್ಲಿ ಹಾಗೆ 4 ಬಾಹುಗಳು, 4 ಮೂಲೆಗಳು, 2 ಕರ್ಣಗಳು. ಆಯ್ತಾ. ಇದು ಇದು ಆಯತ ಅಥವಾ ಚತುರ್ಭುಜ? ಚತುರ್ಭುಜ. ಆಯ್ತಾ. ಅದಾದ್ಮೇಲೆ ನೋಡಿ 2 ಕೆಳಗಿನವುಗಳಲ್ಲಿ ಸರಿ ಅಥವಾ ತಪ್ಪು ಗುರುತಿಸು. ತ್ರಿಭುಜಕ್ಕೆ 4 ಬಾಹುಗಳು. ತಪ್ಪಿದು. ಯಾಕಂದ್ರೆ ತ್ರಿಭುಜಕ್ಕೆ ಎಷ್ಟು ಬಾಹುಗಳಿರ್ತವೆ? 3 ಬಾಹುಗಳಿರುತ್ತವೆ. ಈ ನಂಬರ್ ಬರ್ಕೋಬೇಡಿ. ಸೊ ಎಷ್ಟು? 3 ಬಾಹುಗಳಿರ್ತಾವಲ್ಲ, ಅದಕ್ಕೋಸ್ಕರ. ಇದು ಒಂದನೇದಾಯ್ತು. ಎರಡನೇದು ನೋಡಿ, ತ್ರಿಭುಜಕ್ಕೆ 3 ಮೂಲೆಗಳು. ಹೌದು, ತ್ರಿಭುಜಕ್ಕೆ 3 ಮೂಲೆಗಳು ಸರಿ. ಅಂದ್ರೆ ಸರಿ ತಪ್ಪು ಹಾಕೋದಿದೆ ಇಲ್ಲಿ ಅಷ್ಟೇ. ಚತುರ್ಭುಜಕ್ಕೆ 3 ಬಾಹುಗಳು ಇರುತ್ತವೆ. ತಪ್ಪು. ಯಾವತ್ತಿದ್ರೂ ಚತುರ್ಭುಜಕ್ಕೆ 4 ಬಾಹುಗಳು ಬರುತ್ತವೆ. ಆದ್ದರಿಂದ ಅದಕ್ಕೆ ಚತುರ್ಭುಜ. ಚತುರ್ ಅಂದ್ರೆ 4. ಚತುರ್ಭುಜ. ಚತುರ ಅಂದ್ರೆ 4, ಭುಜ ಅಂದ್ರೆ ಬಾಹುಗಳು, 4 ಬಾಹುಗಳು. ಚತುರ್ಭುಜಕ್ಕೆ 4 ಮೂಲೆಗಳು ಇರುತ್ತೆ. ಹೌದು, ಸರಿ. ಹೌದು, 4 ಮೂಲೆಗಳು ಇರ್ತವೆ ಚತುರ್ಭುಜಕ್ಕೆ. ಚತುರ್ಭುಜಕ್ಕೆ ಕರ್ಣಗಳಿರುವುದಿಲ್ಲ. ಇದು ತಪ್ಪು. ಯಾಕಂದ್ರೆ ಚತುರ್ಭುಜಕ್ಕೆ ಕರ್ಣಗಳಿದ್ದು ತ್ರಿಭುಜಕ್ಕೆ ಕರ್ಣಗಳಿರುವುದಿಲ್ಲ. ಚತುರ್ಭುಜಕ್ಕೆ ಕರ್ಣ ಇರುತ್ತದೆ. ಅವ್ರೇನ್ ಹೇಳಿದಾರೆ? ಚತುರ್ಭುಜಕ್ಕೆ ಕರ್ಣಗಳಿರುವುದಿಲ್ಲ ಅಂತ. ಅದು ತಪ್ಪು. ಆಯ್ತಾ. ಸೊ ಮುಂದೆ ನೋಡೋಣ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸು. 2 ಆಯಾಮಗಳುಳ್ಳ ಚಿತ್ರಗಳಿಗೆ ಸರಿ ಗುರುತನ್ನು, 3 ಆಯಾಮಗಳುಳ್ಳ ಚಿತ್ರಗಳಿಗೆ ಗುಣಿಲೆ ಚಿಹ್ನೆ ಅಂದ್ರೆ ತಪ್ಪು ಗುರುತನ್ನು ಅಂದ್ರೆ ಗುಣಿಲೆ ಚಿಹ್ನ ಗುರುತು ಹಾಕು ಎಂದಿದ್ದಾರೆ. ಆಯ್ತಾ. ಗುರುತನ್ನು ಹಾಕು. 2Dಗೆ ಯಾವ್ದಿದೆ ಇಲ್ಲಿ? ಇದು ಹಾಕಬೇಕು. 3Dಗೆ ಅಂದ್ರೆ 3Dಯಲ್ಲಿ 2 ಆಯಾಮ. ಇದು 2 ಆಯಾಮ. ಹೌದು. ಇದು 3 ಆಯಾಮ. ಇದು ಕೂಡ 3ನೇ ಆಯಾಮ. ಇದು 3 ಆಯಾಮ. ಇದು 2 ಆಯಾಮದ. ಇದು 2 ಆಯಾಮ. ಆಯ್ತಾ. ತಿಳಿತಲ್ವಾ? ಇಷ್ಟೇ. ಅದಾದ್ಮೇಲೆ ನೋಡಿ, ಇಲ್ಲೇನು ಹೇಳಿದ ನೀವು? 4 ಗಟ್ಟಿ ಸ್ತಂಭ ಮತ್ತು ಟೊಳ್ಳು ಸ್ತಂಭ ಆಕೃತಿಗಳು ವಸ್ತುಗಳು ಚಿತ್ರಗಳನ್ನು ಕೊಟ್ಟಿವೆ. ಅವುಗಳಲ್ಲಿ ಗಟ್ಟಿ ಸ್ತಂಭದ ಚಿತ್ರಗಳಿಗೆ ಕೆಂಪು ಬಣ್ಣವನ್ನು, ಟೊಳ್ಳು ಸ್ತಂಭದ ಚಿತ್ರಗಳಿಗೆ ಹಸಿರು ಬಣ್ಣವನ್ನು ಹಾಕು. ಸೊ ನಾವು ಮೊದಲು ಗಟ್ಟಿ ಸ್ತಂಭಗಳು ಯಾವ್ಯಾವ ನೋಡೋಣ. ಕಬ್ಬಿಣದ ಸಳಿ. ಹೌದು. ಪ್ಲಾಸ್ಟಿಕ್ ಕೊಳವೆ ಅಲ್ಲ, ಯಾಕಂದ್ರೆ ಇದು ಟೊಳ್ಳು. ಮೇಣದ ಬತ್ತಿ. ಹೌದು, ಇದು ಗಟ್ಟಿ ಸ್ತಂಭ. ಗಟ್ಟಿ ಸ್ತಂಭಕ್ಕೆ ಯಾವ್ದು ಬಣ್ಣ ಹಾಕಂದಿದ್ದಾರೆ? ಕೆಂಪು ಬಣ್ಣ. ಕೆಂಪು ಬಣ್ಣ ತಗೊಳ್ಳಿ. ನೋಡಿ, ಇದು ಗಟ್ಟಿ. ಇದು ಕೂಡ ಗಟ್ಟಿ ಸ್ತಂಭ. ಆಯ್ತಾ. ಆಮೇಲೆ ನೀವು ಇಲ್ಲಿಂದ ತಕ್ಕೊಳ್ಬಹುದು. ಸರಿ, ಇಲ್ಲಿಂದ ಅಷ್ಟೇ ಹಾಕಿದ್ರು ಸಾಕು. ಅದಾದ್ಮೇಲೆ ಟೊಳ್ಳುಗೆ ಯಾವ ಬಣ್ಣ ಹಾಕಂದಿದ್ದಾರೆ? ಟೊಳ್ಳು ಇದಕ್ಕೆ ಹಸಿರು ಬಣ್ಣ ಹಾಕಂದಿದಾರಲ್ಲ, ಹಸಿರು ಬಣ್ಣ ತಗೊಳ್ಳೋಣ. ನೋಡಿ, ಇದು ಹಸಿರು ಬಣ್ಣ ಆಯ್ತಲ್ವಾ. ಇವು ಟೊಳ್ಳುಗಳಿಗೆ. ಇದು ಟೊಳ್ಳಿರುತ್ತೆ. ಯಾಕಂದ್ರೆ ದಾರ ಸುತ್ತಿದ ಕೊಳವೆ ಅಂತ ಹೇಳಿದ್ದಾರೆ. ಕೊಳವೆ ಅಂದ್ರೆ ಒಳಗಡೆ ಇದೆಲ್ಲ ಟೊಳ್ಳೆ ಇರುತ್ತೆ. ಅದಕ್ಕೆ ಬಣ್ಣ ಹಾಕಿದ್ವಿ. ಆಯ್ತು, ಇಷ್ಟೇ. ಅದಾದ್ಮೇಲೆ ಓಕೆ, ಮುಂದಿನ ನೋಡೋಣ. ಹಾಸುಗಲ್ಲುಗಳು. ನಿವೇದಿತಾ ಮತ್ತು ದಯಾನಂದ್ ಇಬ್ಬರು ವಿಜಯಾನಂದದ ಹೊಸ ಮನೆಗೆ ಆಟವಾಡಲು ಬಂದರು. ಅಲ್ಲಿರುವ ಕೊಠಡಿಗಳ ನೆಲಹಾಸು ನೋಡಿ, ಓಹೋ, ಎಷ್ಟು ಚೆನ್ನಾಗಿ ಹಾಸುಗಲ್ಲುಗಳು ಜೋಡಿಸಿದ್ದಾರೆ ನೋಡು ದಯಾನಂದ ಎಂದಳು ನಿವೇದಿತಾ. ನಿವೇದಿತಾ ದಯಾನಂದನಿಗೆ ಹೇಳ್ತಾಳೆ. ಇಬ್ಬರು ಹಾಸುಗಲ್ಲುಗಳನ್ನು ನೋಡುತ್ತಾ ನಿಂತಿದ್ದರು. ಅದೇ ಸಮಯಕ್ಕೆ ವಿಜಯಾನಂದ, ಅಪ್ಪ, ಏನು ಮಕ್ಕಳೇ, ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಕೇಳಿ, ಅಂಕಲ್, ಈ ಹಾಸುಗಲ್ಲುಗಳನ್ನು ಮತ್ತೆ ಬೇರೆ ರೀತಿಯಲ್ಲಿ ಜೋಡಿಸಲು ಸಾಧ್ಯವಿದೆ ಅಲ್ಲವೇ ಎಂದು ಮಕ್ಕಳನ್ನು ಪ್ರಶ್ನಿಸಿದರು. ವಿಜಯಾನಂದನ ಅಪ್ಪ, ಹೌದು ಮಕ್ಕಳೇ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಲು ಸಾಧ್ಯವಿದೆ ಎಂದರು. ಹಾಗಾದರೆ ನೀವು ತ್ರಿಭುಜವನ್ನು ಈ ನಮೂನೆಯ ಹಾಸುಗಲ್ಲುಗಳನ್ನು
ಜೋಡಿಸಬೇಕೆನ್ನುವಿರಿ ತೋರಿಸಿ ಮಕ್ಕಳೇ. ಈಗ ನೋಡಿ ಅಂಕಲ್, ಅಂದ್ರೆ ಅವ್ರೇನ್ ಹೇಳ್ತಾ ಇದಾರೆ, ಈ ತ್ರಿಭುಜಗಳನ್ನು ಇವಾಗ ನೋಡಿ, ಒಂದು ಹೀಗಿದೆ ಒಂದು ಹೀಗಿದೆ ಆಯ್ತಾ, ನೋಡಿದು ಒಂದು ಹೀಗಿದೆ ಒಂದು ಹೀಗಿದೆ. ಸೊ ಇವುಗಳನ್ನ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿವೇದಿತ ಸೂಚಿಸಿದ ನೆಲ. ಇದು ಒಂದು ಅಂದ್ರೆ ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ, ಈಗ ಉಲ್ಟಾ ಇದೆ. ಆದ್ರೆ ಇಲ್ಲಿ ಹೆಂಗಿದೆ ನೋಡಿ, ಇವು ಹಸಿರೆಲ್ಲ ಈ ಕಡೆ ಮುಖ ಮಾಡಿವೆ. ಸೊ ಇವು ಏನ್ ಪಿಂಕ್ ಇವೆ ಅಲ್ಲ, ಅವೆಲ್ಲ ಮೇಲ್ಗಡೆ ಮುಖ ಮಾಡಿ, ಗುಲಾಬಿ ಕಲರ್ದು ಮೇಲೆ ಮುಖ ಮಾಡಿವೆ ಅಲ್ವಾ. ಆದರೆ ಇಲ್ಲಿ ನೋಡಿ, ಈ ಕಡೆನೂ ಮುಖ ಇದೆ ಈ ಕಡೆನೂ ಮುಖ ಇದೆ. ಸೊ ಇದೊಂದು ರೀತಿ. ಅಥವಾ ಇವುಗಳನ್ನ ದಯಾನಂದ್ ಸೂಚಿಸಿದ ನೆಲಹಾಸು ನಮೂನೆ, ಇವುಗಳನ್ನ ಅಡ್ಡ ಅಡ್ಡ ಕೂಡ ಜೋಡಿಸಬಹುದು. ನೋಡಿ ಇವುಗಳ ಮುಖ ಎಲ್ಲ ಈ ಕಡೆ ಇದೆ, ಇಷ್ಟೇ. ಅದಾದ್ಮೇಲೆ ನೋಡಿ, ನೆನಪಿಡು, ಪರಿಚಿತ ಆಕಾರದ ನೆಲಹಾಸುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸುವುದರಿಂದ ವಿವಿಧ ನಮೂನೆಗಳು ಕಾಣಬಹುದು. ಹೌದು. ಅದಾದ ನಂತರ ನೋಡಿ, ಸರಿ ಹೊಂದುವ ಹಾಗೂ ಸರಿ ಹೊಂದದ ಹಾಸುಗಲ್ಲು. ಕೆಳಗೆ ಹಾಸುಗಲ್ಲುಗಳನ್ನು ಕೆಳಗಿನ ಹಾಸುಗಲ್ಲುಗಳನ್ನು ನಿನ್ನ ಮನೆಯ ಗೋಡೆಗಳಿಗೆ ಹೊಂದಿಸಬಹುದಾದರೆ ಯಾವ ಆಕಾರದಲ್ಲಿನ ಹಾಸುಗಲ್ಲುಗಳನ್ನು ನಿಗದಿತ ಆಕಾರಗಳಿಗೆ ಸರಿ ಹೊಂದುತ್ತವೆ ಎಂಬುದನ್ನು ಗುರುತಿಸಬಲ್ಲೆಯ? ಹೌದು. ಸೊ ನೀವು ಈ ರೀತಿ ತಗೊಂಡ್ರೆ ಇದು ಕರೆಕ್ಟಾಗಿ ಕೂಡಿರುತ್ತೆ, ಇದು ಕೂಡ್ರಲ್ಲ. ಯಾಕಂದ್ರೆ 1 2 3 4 ಹೀಗೆ ಜೋಡಿಸಿದ್ರೆ ಇಲ್ಲಿದು ಗ್ಯಾಪ್ ಉಳಿಯುತ್ತಲ್ವಾ, ಇದು ಗ್ಯಾಪ್ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಇದು ನಡೆಯಲ್ಲ, ಇದು ಸರಿ ಕೂಡಿರುತ್ತೆ ಆಯ್ತಾ. ಸೊ ಇದು ಉದಾಹರಣೆ ಅಷ್ಟೇ ಆಯ್ತಾ. ಅಂದ್ರೆ ಇದು ಕೂಡಿರುತ್ತೆ ಇದು ಕೂಡ್ರಲ್ಲ, ಮುಗೀತಷ್ಟೇ. ಅದಾದ್ಮೇಲೆ ನೋಡಿ, ಕೆಳಗೆ ಕೊಟ್ಟಿರುವ ಹಾಸುಗಲ್ಲುಗಳನ್ನು ಜೋಡಿಸಿರುವ ನಮೂನೆಯನ್ನು ಗಮನಿಸು. ಹಾಸುಗಲ್ಲುಗಳು ಪರಸ್ಪರ ಸರಿ ಹೊಂದಿವೆ, ಆದ್ದರಿಂದ ಇವು ಸರಿ ಹೊಂದುವ ಹಾಸುಗಲ್ಲುಗಳು. ಹೌದು, ಇಲ್ಲೆಲ್ಲೂ ಜಾಗ ಇಲ್ಲ ನೋಡಿ, ಇದೆಲ್ಲ ಕರೆಕ್ಟ್ ಪ್ಯಾಕ್ ಆಗಿದೆ. ಇಲ್ಲೂ ನೋಡಿ ಎಲ್ಲ ಕರೆಕ್ಟ್ ಪ್ಯಾಕ್ ಆಗಿದೆ. ಅದಕ್ಕೋಸ್ಕರ ಇದಕ್ಕೇನಂತಾರೆ, ಸರಿ ಹೊಂದುವ ಹಾಸುಗಲ್ಲುಗಳು ಅಂತಾರೆ. ಅದಾದ್ಮೇಲೆ ಇಲ್ಲಿ ನೋಡಿ, ಹಾಸುಗಲ್ಲುಗಳ ನಡುವೆ ಪರಸ್ಪರ ಮಧ್ಯದಲ್ಲಿ ಅಂತರ ಉಳಿದಿದೆ, ಆ ಹಾಸುಗಲ್ಲುಗಳು ಸರಿ ಹೊಂದದ ಹಾಸುಗಲ್ಲುಗಳು. ಅಂದ್ರೆ ನೋಡಿ, ಇವುಗಳನ್ನ ಜೋಡಿಸಿದ್ದಾರೆ ಆಯ್ತಾ, ಆದ್ರೂ ಇಲ್ಲಿ ಗ್ಯಾಪ್ ಉಳ್ಕೊಂಡಿದೆ, ಇಲ್ಲಿ ಗ್ಯಾಪ್ ಇದೆ, ಅದಕ್ಕೋಸ್ಕರ ಅವು ಸರಿ ಹೊಂದದ ಹಾಸುಗಲ್ಲುಗಳು. ಇಲ್ಲಿ ಗ್ಯಾಪ್ ಇದೆ ನೋಡಿ, ತಿಳಿತಲ್ವಾ. ನೆನಪಿಡು, ಒಂದೇ ಆಕಾರದ ಹಾಸುಗಲ್ಲುಗಳನ್ನು ಜೋಡಿಸುವಾಗ ಅವು ಸರಿಯಾಗಿ ಹೊಂದಿಕೆಯಾದರೆ ಅವು ಸರಿ ಹೊಂದುವ ಹಾಸುಗಲ್ಲುಗಳು. ಒಂದೇ ಆಕಾರದ ಹಾಸುಗಲ್ಲುಗಳು ಮಧ್ಯ ಅಂತರ ಉಳಿಯುವ ಇಲ್ಲವೇ ಒಂದರ ಮೇಲೊಂದು ಕೂರುವ ಹಾಸುಗಲ್ಲುಗಳಿಗೆ ಸರಿ ಹೊಂದದ ಹಾಸುಗಲ್ಲುಗಳು ಎನ್ನುವರು. ಅಂದ್ರೆ ಇಲ್ಲೆಲ್ಲ ಪರ್ಫೆಕ್ಟ್, ಇಲ್ಲಿ ಸ್ಥಳನೇ ಇಲ್ಲ, ಕರೆಕ್ಟ್ ಪರ್ಫೆಕ್ಟ್ ಕುಂತಿವೆ. ಅದಕ್ಕೋಸ್ಕರ ಏನದು, ಇದನ್ನ ಸರಿ ಹೊಂದುವ ಹಾಸುಗಲ್ಲುಗಳು. ಅದೇ ರೀತಿ ಇಲ್ಲಿ ಗ್ಯಾಪ್ ಉಳಿತಾ ಇದೆ ನೋಡಿ, ಈ ತರ ಇಲ್ಲಿ ಆಯ್ತಾ. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಸರಿ ಹೊಂದದ ಹಾಸುಗಲ್ಲುಗಳು ಅಂತ ಕರಿತೀವಿ ಆಯ್ತಾ. ಅಷ್ಟೇ. ಮುಂದೆ ನೋಡಿ, ಅಭ್ಯಾಸ 1.2. 1. ಮಾದರಿಯಂತೆ ಪೂರ್ಣಗೊಳಿಸಿ ಆಯ್ತಾ. ಸೊ ನೀವು ಕೂಡ ಪೂರ್ಣಗೊಳಿಸಿ ಇದನ್ನ. ಸೊ ಮೊದಲೇನ್ ಮಾಡ್ಕೊಳ್ಳಿ, ಹೀಗೆ ಇವುಗಳನ್ನ ಬರ್ಕೊಳ್ಳಿ, ಅದಾದ್ಮೇಲೆ ಬಣ್ಣ ತುಂಬಿ ಆಯ್ತಾ. ಇದು ನೀವು ಮಾಡಬಹುದು, ಇದೇ ರೀತಿ ಮಾಡಿ, ಮುಗಿದೋಯ್ತು. ಅದಾದ್ಮೇಲೆ ಎರಡನೇದು ನೋಡಿ, ಇಲ್ಲಿ ಹೀಗೆ ತುಂಬಿ, ಹೀಗೆ 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 ನೀವು ಬರ್ಕೊಂಡು ಹೋದ್ರೆ, ಅದಾದ್ಮೇಲೆ ಕೊನೆಗೆ ಕೇಸರಿ ಬಣ್ಣ ಇದೆಯಲ್ಲ, ಕೇಸರಿ ಬಣ್ಣ ತುಂಬಿ. 2. ಪ್ರಾಯೋಗಿಕ ಚಟುವಟಿಕೆ ಇದೆ. ಇದೊಂದು ಪ್ರಾಯೋಗಿಕ ಚಟುವಟಿಕೆ ಇದೆ. ಕೆಳಗೆ ನೀಡಿರುವ ಆಕೃತಿಗಳನ್ನು ಗಟ್ಟಿಯಾದ ರಟ್ಟಿನಲ್ಲಿ ಕತ್ತರಿಸಿ, ಒಂದರ ಗಟ್ಟಿ ರಟ್ಟು ತಗೊಂಡು ಇವುಗಳನ್ನೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಕತ್ತರಿಸ್ಕೊಳ್ಳಿ. ಪ್ರತಿ ಆಕೃತಿಯ 10 ತುಣುಕು, ಅಂದ್ರೆ ಪ್ರತಿಯೊಂದರನ್ನ ರಟ್ಟನ್ನ ತಗೊಳ್ಳಿ, ಈ ಆಕಾರದ್ದು 1 2 3 4 5 6 7 ಇವುಗಳನ್ನ 10 ತುಣುಕು ಕತ್ತರಿಸಿ ಇರುವಂತೆ ಸಿದ್ಧಪಡಿಸಿಕೊಂಡು ಜೋಡಿಸಿ ನೋಡು. ಇವುಗಳನ್ನೆಲ್ಲ ಏನ್ ಮಾಡ್ರಿ, ಇದು ಚೌಕ್ ಐತಿಲ್ಲ, ಎಕ್ಸಾಂಪಲ್ 1 2 3 4 5 6 7 8 9 ಅದಾದ್ಮೇಲೆ 10 ಜೋಡಿಸಿದ್ರಲ್ಲ ಇವುಗಳನ್ನ. ಸೊ ಇವೆಲ್ಲ ಸರಿ ಹೊಂದುವ, ಇವು ಸರಿ ಹೊಂದುತ್ತೆ.
ನಂತರ ನಿರ್ದಿಷ್ಟ ಹಾಸುಗಳಿಗೆ ಸರಿ ಹೊಂದುವ ಹಾಗೂ ಸರಿ ಹೊಂದದ ಆಕೃತಿ ವಿಂಗಡಿಸಿ. ಆಯ್ತಾ, ಇವು ಸರಿ ಹೊಂದತ್ತೆ ಯಾಕಂದ್ರೆ ಇಲ್ಲಿ ಯಾವುದು ಗ್ಯಾಪ್ ಉಳಿದಿಲ್ಲ ಅಲ್ಲ. ಸೊ ಅದೇ ರೀತಿ ಇದನ್ನ ಒಂದು ಟ್ರೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಉಳಿತು. ಸೊ ಇದು ಸರಿ ಹೊಂದದ, ತಿಳಿತಾ, ಸರಿ ಹೊಂದದ ಆಕೃತಿಗಳು. ಇದನ್ನ ವಿಂಗಡಣೆ ಮಾಡಿ ನೀವು ಇಷ್ಟ. ಸೊ ಇಲ್ಲಿಗೆ ನಕಾಶ ಜ್ಞಾನ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇಲ್ಲಿಯವರೆಗೂ ಮುಗೀತು 11ನೇ ಪೇಜು. ಸೊ ಇನ್ನೂ ನಿಮಗೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾಕಂದ್ರೆ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ಸೊ ನಾವು ಹಾಕಿರೋ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ. ಸೊ ನೀವು ಮೊದಲು ವಿಡಿಯೋ ನೋಡಿದ್ರೆ ಹಾಗೆ ಸರಿ, ಇಲ್ಲಾಂದ್ರೆ ನಾನು ಇನ್ನೊಂದ್ಸಲ ಆ ವಿಡಿಯೋನ ಪ್ಲೇ ಮಾಡ್ತೀನಿ. ಸೊ ನೀವು ಆ ವಿಡಿಯೋವನ್ನ ನೋಡಿ ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಕಾಶ ಜ್ಞಾನ ನೋಡೋಣ. ಸೊ ಅಲ್ಲಿಯವರೆಗೂ ಬಾಯ್. ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ.